ಇವತ್ತಿನ ವಿಶೇಷ ಅತೀ ಸುಲಭವಾಗಿ ಮಾಡುವಂಥ ಹೆಸರುಬೇಳೆ ಹಲ್ವ. ನೋಡೋದಕ್ಕೆ ಬಾದಾಮಿ ಹಲ್ವ ಥರ ಇದ್ದು ತಿನ್ನೋದಕ್ಕೊಂದು ಅದ್ಭುತವಾಗಿರುತ್ತೆ. ಬರೀ ಹೆಸರುಬೇಳೆನಲ್ಲಿ ಮಾಡೋದ್ರಿಂದ ಮಾಡೋದು ಸುಲಭ, ಹಾಗೆಯೇ ಖರ್ಚು ಕಡಿಮೆ. ಇದನ್ನು ಸುಲಭವಾಗಿ ಮನೆಯಲ್ಲೇ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹೆಸರುಬೇಳೆ ಹಲ್ವಾಗೆ ನಾನಿಲ್ಲಿ 200 ಗ್ರಾಮಿನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಮೊದಲು ನಾವು ಏನು ಮಾಡಬೇಕು ಅಂದರೆ 1ರಿಂದ 2 ಬಾರಿ ಇದನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ. ಒಂದು ಸಾರಿ ಇದರಲ್ಲಿರುವಂಥ ಹೊಟ್ಟೆಲ್ಲ ಹೋದ್ಮೇಲೆ ತೊಳೆದಿರೋಂಥ ಹೆಸರುಬೇಳೆಯಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಹಾಗೆ ಒಂದು 10 ನಿಮಿಷ ಜಾಲರಿನಲ್ಲಿ ಬಿಡಬೇಕಾಗುತ್ತೆ. ಈ ರೀತಿ ಇಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ನೀರಿರುತ್ತೆ ನೋಡಿ, ಅದು ಹೋಗುತ್ತೆ, ಸ್ವಲ್ಪ ತೇವಾಂಶನೂ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ 10 ನಿಮಿಷ ಆದಮೇಲೆ ಒಂದು ಮಟ್ಟಿಗೆ ಡ್ರೈ ಆಗಿದೆ. ನೆನೆಸೋವಂಥ ಅವಶ್ಯಕತೆ ಇಲ್ಲ. ತೊಳೆದಿರೋ ಅಂಥ ಬೇಳೆನ ಹಾಗೆ ಒಂದು 10 ನಿಮಿಷ ಬಿಟ್ಟಾದಮೇಲೆ ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಏನು ಅಂತಂದರೆ ಹಲ್ವ ತುಂಬಾ ಮೃದುವಾಗಿ ಬರುತ್ತೆ, ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಮಾತ್ರ ಇದನ್ನು ಹುರಿತಾ ಹೋಗಬೇಕು. ಎಲ್ಲಿವರೆಗೆ ಹುರಿಬೇಕು ಅಂದರೆ ಅದರಲ್ಲಿರೋಂಥ ತೇವಾಂಶ ಎಲ್ಲ ಕಡಿಮೆ ಆಗಿ ಒಂದು ಮಟ್ಟಿಗೆ ಡ್ರೈ ಆಗಬೇಕು, ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಹಾಗಂತ ನಾವು ಕಲ್ಲರ್ ಚೇಂಜ್ ಆಗೋವರೆಗೆ ನಾವು ಹುರಿಬಾರ್ದು, ಕಲ್ಲರ್ ಚೇಂಜ್ ಆಗಬಾರ್ದು. ಹಾಗಾಗಿ ಲೋ ಫ್ಲೇಮಲ್ಲಿ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಒಂದು ಮಟ್ಟಿಗೆ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ಹುರಿಬೇಕಾಗುತ್ತೆ. ಈಗ ನೋಡಿದ್ರೆ ಸುಮಾರು ಒಂದು 7ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಾದ ತಕ್ಷಣ ಇದು ಡ್ರೈ ಆಗಿದೆ, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕ್ರಿಸ್ಪಿ ಆಗಿದೆ. ಈ ಸ್ಟೇಜಿಗೆ ಬರೋವರೆಗೆ ನಾವು ಹುರಿಬೇಕಾಗುತ್ತೆ. ನೆನೆಸ್ಬಿಟ್ರೆ ಈ ರೀತಿ ಹುರಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ನೆನೆಸ್ತಾನೆ ತೊಳೆದಿರೋ ಅಂಥ ಬೇಳೆನ ಒಂದು ಮಟ್ಟಿಗೆ ತೇವಾಂಶ ತೆಗೆದಾದ ಮೇಲೆ ಈ ರೀತಿ ಹುರಿಬೇಕಾಗುತ್ತೆ. ಈಗ ಚೆನ್ನಾಗಿ ಹುರಿದಾಗಿದೆ. ಇದು ಆರಿದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಬೇಕಾಗುತ್ತೆ. ಪುಡಿನೂ ಸಹ ತೀರಾ ನೈಸ್ ಆಗಿರಬಾರ್ದು, ಹಾಗೆ ಬೇಳೆ ಬೇಳೆ ಕಾಣಬಾರ್ದು. ಒಂದು ಮಟ್ಟಿಗೆ ಮೀಡಿಯಮ್ ರವೆ ಟೆಕ್ಸ್ಚರ್ನಲ್ಲಿ ಬಂದರೆ ಈ ಹಲ್ವ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರಿಗೆ ಹಾಕಿ 1ರಿಂದ 2 ಬಾರಿ ಓಡಿಸಿದ್ರೆ ಸಾಕಷ್ಟೇ. ಈ ರೀತಿ ಮೀಡಿಯಮ್ ರವೆನಲ್ಲಿ ತರ್ತರಿಯಾಗಿ ಬರುತ್ತೆ. ತೀರಾ ಪುಡಿಯಾಗಿಬಿಟ್ರೆ ಅಂಟಂಟಾಗುತ್ತೆ ಹಲ್ವ. ಹಾಗಾಗಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡ ಮೇಲೆ ಅದನ್ನ ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಅದೇ ಪ್ಯಾನಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಅದಕ್ಕೆ ಕೆಲವು ಡ್ರೈ ಫ್ರೂಟ್ಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಹಲ್ವಾಗೆ ಮಾತ್ರ ನೆನ್ಪಿಟ್ಕೊಳ್ಳಿ, ತುಪ್ಪ ಎಷ್ಟು ಬೇಕಾದರೂ ಹಾಕ್ಬೋದು. ಎಷ್ಟು ಹೆಸರುಬೇಳೆ ಹಾಕ್ತಿರೋ ಅಷ್ಟು ತುಪ್ಪನೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ತುಪ್ಪ ಬೇಡ ಅಂತಂದರೆ ಸ್ವಲ್ಪ ಕಡಿಮೆನೂ ಸಹ ಹಾಕ್ಬೋದು, ಅದು ನಿಮ್ಮ ಇಷ್ಟದಂತೆ. ಈಗ ನೋಡಿ, ಡ್ರೈ ಫ್ರೂಟ್ಸ್ನೆಲ್ಲ ನಾನು ಕ್ರಿಸ್ಪಿ ಆಗೋವರೆಗೆ ಹುರ್ಕೊಂಡಿದ್ದೀನಿ. ಅದನ್ನ ಸೈಡಿಗೆ ತೆಗೆದಿರ್ತಾ ಇದ್ದೀನಿ. ಉಳಿದಿರೋ ಅಂಥ ತುಪ್ಪಗೆ ಮೊದಲು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ, ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅಂತ ಸಿಗುತ್ತೆ ನೋಡಿ, ಅದನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಉಪ್ಪಿಟ್ಟು ರವೆನ ಏನಕ್ಕೆ ಹಾಕ್ತಿದ್ದೀನಿ ಅಂತಂದರೆ ಒಂದು ಟೆಕ್ಸ್ಚರ್ ಬರುತ್ತೆ, ಬೈಂಡಿಂಗ್ ಬರುತ್ತೆ ಅಂತ. ಹಾಗೆಯೇ ಕಡಲೆ ಹಿಟ್ಟು ಒಂದು ಒಳ್ಳೆ ಕಲರ್ ಕೊಡುತ್ತೆ, ಹಾಗೆಯೇ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಈಗ ರವೆ ಮತ್ತು ಕಡಲೆ ಹಿಟ್ಟನ್ನು ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಹಾಗೆಯೇ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಆ ಹಂತದಲ್ಲೇ ನಾವು ಮೊದಲೇ ಪುಡಿ ಮಾಡ್ಕೊಂಡಿದ್ವಲ್ಲ ಹೆಸರು ಬೇಳೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಈಗ ಉಳಿದಿರೋಂಥ ತುಪ್ಪಕ್ಕೆ ಆ ಹೆಸರುಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮೊದಲು ತುಪ್ಪಕ್ಕೆ ಹೆಸರುಬೇಳೆ ಹಾಕಿದಾಗ ಸ್ವಲ್ಪ ಗಂಟುಗಳು ಬರುತ್ತೆ. ಹುರಿತಾ ಹುರಿತಾ ಎಲ್ಲ ನೈಸ್ ಆಗಿಬಿಟ್ಟು ಈ ರೀತಿ ಪುಡಿ ಥರ ಆಗುತ್ತೆ. ಒಂದು ಸಾರಿ ಈ ರೀತಿ ಪುಡಿ ಥರ ಆಗಿದೆ ಅಂದಾಗ ನೆಕ್ಸ್ಟ್ ಹಂತದಲ್ಲಿ ಏನು ಅಂತಂದರೆ ತುಪ್ಪನ ಸೇರಿಸೋದು. ನಾನು ಮೊದಲೇ ಹೇಳಿದೆ, ತುಪ್ಪನ ನೀವು ಎಷ್ಟು ಬೇಕಾದರೂ ಸೇರಿಸ್ಬೋದು. ಆದರೆ ಸೇರಿಸ್ಬೇಕಾದ್ರೆ ಮಧ್ಯೆ ಮಧ್ಯೆ ಈ ರೀತಿ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಒಂದು ಸಾರಿ ಹೆಸರುಬೇಳೆ ಹಾಗೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಮತ್ತೆ ತುಪ್ಪ ಸೇರಿಸ್ತಾ ಹೋಗೋದೇ ಈ ಹಲ್ವ ಮಾಡೋವಂಥ ವಿಧಾನ. ಈಗ ನೋಡಿ, ನಾನು ಆಗಲೇ 2 ಬಾರಿ ತುಪ್ಪನ ಸೇರಿಸಿದ್ದೀನಿ. ತುಪ್ಪ ಹಾಕ್ದಂಗೆ ಹೆಸರುಬೇಳೆ ಹೀರ್ತಾ ಹೋಗುತ್ತೆ. ಆ ಹೀರ್ದಂಗೆ ಮತ್ತೆ ತುಪ್ಪನ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡೋದಷ್ಟೇ. ಈಗ ನೋಡಿ, ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬರ್ನರ್ನಲ್ಲಿ ನಾನು ಸಕ್ಕರೆ ನೀರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಹೆಸರುಬೇಳೆ ತೊಗೊಂಡಿದ್ನೋ ಅಷ್ಟೇ ಸಕ್ಕರೆನ ಹಾಕಿ ಒಂದು ಅರ್ಧದಷ್ಟು ನೀರನ್ನು ಹಾಕಿ ಈ ಹಲ್ವಾಗೆ ಒಂದು ಕಲ್ಲರಿಗೆ ಹಾಗೆ ಸುವಾಸನೆಗೆ ಫ್ಲೇವರ್ಗೆ ಅಂತ ಇಲ್ಲಿ ಒಂದು ಚಿಟಿಕೆಯಷ್ಟು ಕುಂಕುಮ ಹೂವನ್ನು ಹಾಕಿಬಿಟ್ಟು ಏನು ಮಾಡಬೇಕು ಅಂದರೆ ಸಕ್ಕರೆ ನೀರನ್ನು ಮಾಡ್ಕೋಬೇಕು. ಪಾಕ ಮಾಡ್ಕೋಬಾರ್ದು. ಈ ಸಕ್ಕರೆ ನೀರಿನಲ್ಲಿ ಕರಗಿ ಚೆನ್ನಾಗಿ ಕುದೀತಿರಬೇಕು ಅಷ್ಟೇ. ಪಾಕ, ಗಟ್ಟಿ ಪಾಕ, ಒಂದೆಳೆ ಪಾಕ, 2 ಎಳೆ ಪಾಕ ಏನೂ ಬೇಡ. ಸಕ್ಕರೆ ನೀರಿನಲ್ಲಿ ಕರಗಿ ಕುದೀತಿರೋ ಅಂಥ ಸ್ಟೇಜ್ನಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಕುದೀತಿರೋ ಅಂಥ ನೀರನ್ನು ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ಆ ಹೆಸರು ಬೇಳೆಗೆ ಹಿಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತೊಗೊಂಡಿರೋ ಅಂಥ ಆ ಸಕ್ಕರೆ ನೀರು ಪೂರ್ತಿ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಲೋಟ ಹೆಸರುಬೇಳೆಗೆ 1 ಲೋಟದಷ್ಟು ಸಕ್ಕರೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಸಿಹಿನೂ ಬರಲ್ಲ, ಕಡಿಮೆ ಸಿಹಿನೂ ಬರಲ್ಲ, ಕರೆಕ್ಟಾಗಿರುತ್ತೆ. ಯಾವಾಗ ಸಕ್ಕರೆ ನೀರನ್ನು ಈ ಹೆಸರುಬೇಳೆ ಹಿಟ್ಟಿಗೆ ಸೇರಿಸಬೇಕು ಅಂದರೆ ಒಂದು ಸಾರಿ ಈ ಹೆಸರುಬೇಳೆ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದೆ, ಘಮ ಘಮ ಅಂತ ಸುವಾಸನೆ ಬಂದಿದೆ ಅಂದಾಗ ಮಾತ್ರ ನಾವು ಸಕ್ಕರೆ ನೀರನ್ನ ಇದಕ್ಕೆ ಸೇರಿಸಬೇಕಾಗುತ್ತೆ. ಈಗ ಸಕ್ಕರೆ ನೀರನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ನಾನು ತುಪ್ಪನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ನಾನು ಎಷ್ಟು ಹೆಸರುಬೇಳೆ ತೊಗೊಂಡಿನೋ ಅದು ಮುಕ್ಕಾಲು ಭಾಗದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಒಂದಕ್ಕೆ ಒಂದು ತುಪ್ಪನೂ ಸೇರಿಸ್ಬೋದು, ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮತ್ತೆ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ತುಪ್ಪ ಎಷ್ಟು ಬೇಕಾದರೂ ಹಾಕ್ಬೋದು, ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ. ಈಗ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಿಗೆ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಹೆಸರುಬೇಳೆ ಹಲ್ವ ರೆಡಿ. ನೋಡಿ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಇದು ಆರಿದ ಮೇಲೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಸಿಂಪಲ್ಲಾಗಿ ಮಾಡುವಂಥ ಹಲ್ವ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗೂ ತಿನ್ಬೋದು, ಆರಿದ ಮೇಲೂ ತಿನ್ಬೋದು. ಆದರೆ ನಿಮಗೆ ಆರಿದ ಮೇಲೂ ಈ ಹದದಲ್ಲೇ ಬೇಕು ಅಂದರೆ ಸ್ವಲ್ಪ ಸ್ಟವನ್ನು ಮುಂಚೆನೇ ಆಫ್ ಮಾಡಿಬಿಟ್ರೆ ಈ ಹಲ್ವ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ. ಆರೋಗ್ಯಕರವಾದಂಥ ರುಚಿಯಾದಂತಹ ಅತಿ ಸುಲಭವಾಗಿ ಮಾಡುವಂಥ ಹಲ್ವ ರೆಡಿಯಾಗಿದೆ. ನಿಮಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.